ವರ್ಷಗಳಿಂದ ನಿಲ್ಲದ ಒಂದು ಪ್ರಯಾಣ, ಮತ್ತೆ ಅದರಲ್ಲಿಂದ ಇಳಿದವರು ಯಾರೂ ಬದುಕಿ ಬಂದಿಲ್ಲ. ಇದು ನಿಗೂಢ ರೈಲು ಪ್ರಯಾಣ. ಹಾಯ್ ಗೆಳೆಯರೆ, ಮತ್ತೊಂದು ರೋಚಕ ಕತೆ ನಿಮ್ಮ ವಿಕ್ಟರಿ ವೈಬ್ ಚಾನೆಲ್ನಲ್ಲಿ. ಈ ಓಗಟು ಪೂರ್ಣಗೊಳಿಸಿ. ಬಿಟ್ಟು ಹೋದ್ರೂ ಇರುತ್ತೆ, ಮತ್ತೆ ಬಂದ್ರೂ ಕಾಡುತ್ತೆ. ಇದೇನು? ನಿಮಗೆ ಉತ್ತರ ವಿಡಿಯೋ ಕೊನೆಯಲ್ಲಿ ತಿಳಿಸುವೆನು. ಓಕೆ? ನೀವು ಎಂದಾದರೂ ತಪ್ಪು ರೈಲು ಹತ್ತಿದ್ದೀರಾ? ಆದರೆ ಈ ಕಥೆಯಲ್ಲಿ ತಪ್ಪು ರೈಲು ಅಂದರೆ ಸಾವಿನ ರೈಲು. ರಾತ್ರಿ 12 ಗಂಟೆ, ಖಾಲಿ ನಿಲ್ದಾಣ. ಒಬ್ಬ ಯುವಕ ಹತ್ತಿದ ರೈಲು 1980ರಿಂದ ಇನ್ನೂ ಓಡ್ತಾ ಇದೆ. ಅವನು ಬದುಕಿದ್ದಾನೆ ಅಂತ ಎಲ್ಲರೂ ಅಂದುಕೊಂಡ್ರು. ಆದರೆ ಅವನ ಜೇಬಿನಲ್ಲಿ ಸಿಕ್ಕಿದ್ದು ಅವನು ಈಗಾಗಲೇ ಸತ್ತಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ. ಈ ರೈಲಿಗೆ ಟಿಕೆಟ್ ಬೇಡ, ಒಂದು ಅರ್ಹತೆ ಸಾಕು, ಮರಣ. ದಟ್ಟವಾದ ಮಂಜು ಮುಸುಕಿದ ವಾತಾವರಣ. ಬೆಂಗಳೂರಿನ ಯಾವುದೋ ಹೊರವಲಯದ ಸಣ್ಣ ಸ್ಟೇಷನ್. ಅಜಯ್ ತನ್ನ ಲ್ಯಾಪ್ಟಾಪ್ ಬ್ಯಾಗ್ ಹಿಡಿದು ರೈಲಿಗಾಗಿ ಕಾಯುತ್ತಿದ್ದಾನೆ. ರೈಲು ತಡವಾಗಿ ಬರುವುದರಿಂದ ಅವನು ಹತಾಶನಾಗಿದ್ದಾನೆ. ಅಜಯ್ ಫೋನಿನಲ್ಲಿ, ಹೌದು ಕಣೋ, ಲಾಸ್ಟ್ ಟ್ರೈನ್ ಮಿಸ್ ಆಯಿತು ಅಂದ್ಕೊಂಡಿದ್ದೆ. ಅದೃಷ್ಟಕ್ಕೆ ಇನ್ನೊಂದು ಪ್ಯಾಸೆಂಜರ್ ಟ್ರೈನ್ ಇದೆ ಅಂತ ತೋರಿಸ್ತಿದೆ. ಇನ್ನೂ ಅರ್ಧ ಗಂಟೆಯಲ್ಲಿ ಮನೆಗೆ ಬರ್ತೀನಿ. ದೂರದಲ್ಲಿ ಹಳೆಯ ಶೈಲಿಯ ರೈಲಿನ ಸೌಂಡ್ ಕೇಳಿಸುತ್ತದೆ. ಹಬೆ ರೈಲಿನಂತೆ ದೊಡ್ಡದಾಗಿ ಕೂಗುತ್ತಾ ಕಪ್ಪು ಬಣ್ಣದ ಬೋಗಿಗಳಿರುವ ರೈಲು ಪ್ಲಾಟ್ಫಾರ್ಮ್ಗೆ ಬಂದು ನಿಲ್ಲುತ್ತದೆ. ಅಜಯ್ ಅದರ ವಿಚಿತ್ರ ವಿನ್ಯಾಸವನ್ನು ಗಮನಿಸದೆ ಒಳಗೆಗೆ ಹತ್ತುತ್ತಾನೆ. ರೈಲಿನ ಸೀಟುಗಳು ಮರದವು, ಕಿಟಕಿಗಳು ಈಗಿನ ಕಾಲದ ರೈಲುಗಳಂತಿಲ್ಲ. ಅಲ್ಲಿ ಕುಳಿತಿರುವ ಪ್ರಯಾಣಿಕರು ವಿಚಿತ್ರವಾಗಿದ್ದಾರೆ. ಪುರುಷರು ಹಳೆಯ ಕಾಲದ ಹ್ಯಾಟ್ ಮತ್ತು ಕೋಟ್ ಧರಿಸಿದ್ದಾರೆ. ಮಹಿಳೆಯರು ದೊಡ್ಡದಾದ ಸೀರೆ ಮತ್ತು ಹಳೆಯ ಶೈಲಿಯ ಒಡವೆಗಳನ್ನು ಹಾಕಿಕೊಂಡಿದ್ದಾರೆ. ಎಲ್ಲರೂ ಮೌನವಾಗಿ ಅಜಯ್ನನ್ನೇ ನೋಡುತ್ತಿದ್ದಾರೆ. ಅಜಯ್, ಯಾವ ರೈಲು? ಸಿನಿಮಾ ಶೂಟಿಂಗ್ ಏನಾದ್ರು? ಎಲ್ಲರೂ ಹೀಗಿದ್ದಾರೆ. ಅವನು ಒಂದು ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾನೆ. ಪಕ್ಕದಲ್ಲಿ ಒಬ್ಬ ವೃದ್ಧ ದಿನಪತ್ರಿಕೆ ಓದುತ್ತಿರ್ತಾನೆ. ಅಜಯ್ ಆ ಪತ್ರಿಕೆಯ ದಿನಾಂಕದ ಮೇಲೆ ಕಣ್ಣು ಹಾಯಿಸುತ್ತಾನೆ. ಅಜಯ್ ಬೆಚ್ಚಿ ಬೀಳುತ್ತಾನೆ. ಏನು? 12 ಏಪ್ರಿಲ್ 1980? ಇದೇನು ಹಳೆಯ ನ್ಯೂಸ್ ಪೇಪರ್ ಇಟ್ಕೊಂಡಿದ್ದಾರಾ ಇವರು? ದಪ್ಪನೆಯ ಮೀಸೆ ಹೊಂದಿರುವ TTE ಬೋಗಿಗೆ ಬರುತ್ತಾನೆ. ಅವನ ಸಮವಸ್ತ್ರ ಕೂಡ ಇಂದಿನ ಕಾಲದ್ದಲ್ಲ. ಅವನು ಅಜಯ್ ಬಳಿ ಬರುತ್ತಾನೆ. TTE, ನಿಮ್ಮ ಟಿಕೆಟ್ ತೋರಿಸಿ. ಇದೇನು ಈ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ? ಈ ಪ್ಲಾಸ್ಟಿಕ್ ಡಬ್ಬಿ ಇಲ್ಲಿ ಚಲಾವಣೆ ಆಗೋದಿಲ್ಲ ಸರ್. ಸರಿಯಾದ ಟಿಕೆಟ್ ಇಲ್ಲದಿದ್ದರೆ ಮುಂದಿನ ಸ್ಟೇಷನ್ನಲ್ಲಿ ಇಳಿಯಬೇಕಾಗುತ್ತದೆ. ಅಜಯ್, ಸರ್, ಇದು ಸ್ಮಾರ್ಟ್ ಫೋನ್. ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ದೀನಿ. ಇದು 2024ನೇ ಇಸವಿ. ತಕ್ಷಣ ಇಡೀ ಬೋಗಿಯಲ್ಲಿದ್ದ ಪ್ರಯಾಣಿಕರು ಒಟ್ಟಿಗೆ ನಗಲು ಪ್ರಾರಂಭಿಸುತ್ತಾರೆ. ಆ ನಗು ಭಯಾನಕವಾಗಿರುತ್ತದೆ. ಪಕ್ಕದಲ್ಲಿದ್ದ ವೃದ್ಧ ಪತ್ರಿಕೆಯನ್ನು ಕೆಳಗಿಳಿಸಿ ಅಜಯ್ನನ್ನು ನೋಡ್ತಾನೆ. ಅವನ ಕಣ್ಣುಗಳು ನಿರ್ಜೀವವಾಗಿವೆ. ವೃದ್ಧ, ಯವಕನೇ, ನೀನ್ ತಪ್ಪು ರೈಲ್ ಹತ್ತಿದ್ಯಾ? ಈ ರೈಲ್ ಹತ್ಲು ಟಿಕೆಟ್ ಬೇಡ. ಕೇವಲ ಅಪಘಾತ ಸಾಕು. ಬೋಗಿಯಲ್ಲಿರುವ ಪ್ರತಿಯೊಬ್ಬರು 1980ರ ಏಪ್ರಿಲ್ 12ರಂದು ನಡೆದ ರೈಲು ದುರಂತದಲ್ಲಿ ತೀರಿ ಹೋದವರು. ಅಂದಿನಿಂದ ಇಂದಿನವರೆಗೆ ಅದೇ ಹಳಿಯಲ್ಲಿ ಪ್ರಯಾಣ ಮಾಡುತ್ತಲೇ ಇದ್ದೇವೆ. ಅಜಯ್ಗೆ ಮೈ ಬೆವರುತ್ತದೆ. ಅವನು ಕಿಟಕಿಯ ಹೊರಗೆ ನೋಡುತ್ತಾನೆ. ಹೊರಗೆ ಯಾವುದೇ ಸ್ಟೇಷನ್ ಕಾಣುತ್ತಿಲ್ಲ. ಕೇವಲ ಕತ್ತಲೆ ಮತ್ತು ಆಳವಾದ ಪ್ರಪಾತದಂತೆ ಕಾಣುವ ಹಾದಿ. ಅಜಯ್, ಇಲ್ಲ, ಇದು ಸಾಧ್ಯವಿಲ್ಲ. ನಾನು ಇಲ್ಲಿಂದ ಇಳಿಬೇಕು. ಕಿಟಕಿಯ ಗಾಜಿನ ಮೇಲೆ ತನ್ನ ಪ್ರತಿಬಿಂಬ ನೋಡಿಕೊಂಡ ಅಜಯ್ ಚೀರುತ್ತಾನೆ. ಅವನ ಮುಖ ಕ್ರಮೇಣ ಬಿಳಿ ಬಣ್ಣಕ್ಕೆ ತಿರುಗುತ್ತಿರುತ್ತದೆ. ಅಂದರೆ ಅವನು ಕೂಡ ಅವರಲ್ಲಿ ಒಬ್ಬನಾಗುತ್ತಿದ್ದಾನೆ. ರೈಲು ದೊಡ್ಡದಾಗಿ ಹಾರ್ ಮಾಡು. ಅಜಯ್ ಹತಾಶನಾಗಿ ಬಾಗಿಲನ್ನು ಗುದ್ದುತ್ತಾನೆ. ಇದ್ದಕ್ಕಿದ್ದಂತೆ ಅವನಿಗೆ ದೂರದಲ್ಲಿ ಬೆಂಕಿ ಮತ್ತು ಸ್ಫೋಟದ ಸದ್ದು ಕೇಳಿಸುತ್ತದೆ. ವೃದ್ಧ, ಸಮಯ ಹತ್ತಿರ ಬಂತು. 1980ರ ಅದೇ ಸಮಯ, ಅದೇ ಸ್ಫೋಟ. ಜೋರಾದ ಶಬ್ದದೊಂದಿಗೆ ರೈಲು ನಡುಗುತ್ತದೆ. ಅಜಯ್ ಕಣ್ಣು ಮುಚ್ಚಿಕೊಳ್ಳುತ್ತಾನೆ. ಅಜಯ್ ಕಣ್ಣು ಬಿಡುತ್ತಾನೆ. ಅವನು ರೈಲ್ವೆ ಹಳಿಯ ಪಕ್ಕದ ಪೊದೆಯಲ್ಲಿ ಬಿದ್ದಿದ್ದಾನೆ. ಸುತ್ತಲೂ ಪೊಲೀಸರು ಮತ್ತು ಆಂಬ್ಯುಲೆನ್ಸ್ ಇದೆ. ಪೊಲೀಸ್, ನೀನು ಬದುಕಿದ್ಯಾ? ರಾತ್ರಿ ಪ್ಲಾಟ್ಫಾರ್ಮ್ನ ಕೆಳಗೆ ಬಿದ್ದು ನೆತ್ತರಗೆಪಟ್ಟಾಗಿದ್ದು. ಅಜಯ್ ಸುಧಾರಿಸಿಕೊಂಡು ಎದ್ದು ನಿಲ್ಲುತ್ತಾನೆ. ಆ ರೈಲು 1980ರ ರೈಲು ಎಲ್ಲಿ ಎಂದು ಕೇಳುತ್ತಾನೆ. ಪೊಲೀಸರು ಒಬ್ರನ್ನೊಬ್ರು ನೋಡಿ ನಗುತ್ತಾರೆ. ಒಬ್ಬ ಕಾನ್ಸ್ಟೇಬಲ್ ಹೇಳ್ತಾನೆ, ಯಾವ ರೈಲ್ ಸರ್?
ರಾತ್ರಿ 11 ಗಂಟೆಯ ನಂತರ ಈ ಲೈನ್ನಲ್ಲಿ ರೈಲೇ ಓಡಲ್ಲ. ನೀವು ಬಿದ್ದ ಆಘಾತದಲ್ಲಿ ಕನಸ್ಕಂಡಿರ್ಬೇಕು. ಅಜಯ್ ನಿಧಾನವಾಗಿ ತನ್ನ ಜೇಬ್ನಲ್ಲಿ ಕೈ ಹಾಕ್ತಾನೆ. ಅವನ ಬೆರಳಿಗೆ ಯಾವುದೋ ಕಾಗದದ ತುಣುಕು ತಗುಲ್ತದೆ. ಅದನ್ನು ಹೊರತೆಗೆದಾಗ ಅವನ ಎದೆ ಬಡಿತ ನಿಂತಂತಾಗ್ತದೆ. ಅದು ಸುಟ್ಟ ಹಳೆಯ ಕಾಗದದ ಟಿಕೆಟ್. ಅದರ ಮೇಲೆ ದಿನಾಂಕ 12 ಏಪ್ರಿಲ್ 1980. ಆದರೆ ಅದರ ಹಿಂಭಾಗದಲ್ಲಿ ಕೆಂಪು ಶಾಯಿಯಲ್ಲಿ ಕೈಬರಹದಲ್ಲಿ ಹೀಗೆ ಬರೆಯಲಾಗಿದೆ: ಮುಂದಿನ ನಿಲ್ದಾಣದಲ್ಲಿ ಭೇಟಿಯಾಗೋಣ ಅಜಯ್, ನಿನ್ನ ಸೀಟು ಕಾಯ್ದಿರಿಸಲಾಗಿದೆ. ಅಜಯ್ ಭಯದಿಂದ ತನ್ನ ಕೈಗಳನ್ನು ನೋಡಿಕೊಳ್ಳುತ್ತಾನೆ. ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ಅವನ ಕೈಗಳು ಕ್ರಮೇಣ ಪಾರದರ್ಶಕವಾಗ್ತಿವೆ. ಅವನಿಗೆ ತನ್ನ ಎದೆಯ ಬಡಿತ ಕೇಳಿಸ್ತಿಲ್ಲ. ದೂರದಲ್ಲಿ ಮಂಜಿನ ನಡುವೆ ಹಳೆಯ ಉಗಿ ರೈಲಿನ ಕೂಗು ಮತ್ತೆ ಕೇಳಿಸ್ತದೆ. ಈ ಬೆತ್ತದೆ. ಈ ಬಾರಿ ಅದು ಹಡಿಗಳ ಮೇಲಲ್ಲ, ಅಜಯ್ನ ಮನಸ್ಸಿನ ಒಳಗಿನಿಂದಲೇ ಬಡುತ್ತಿದೆ. ಅಜಯ್ ತನ್ನ ಫೋನ್ ತೆಗೆದು ಸಮಯ ನೋಡ್ತಾನೆ. ಸ್ಕ್ರೀನ್ ಮೇಲೆ ಸಮಯ ಸ್ಥಗಿತಗೊಂಡಿದೆ. ರಾತ್ರಿ 12:45. ಸಮಯ ಮತ್ತು ವಿಧಿ ಆಟವಾಡಲು ಶುರು ಮಾಡಿದರೆ ವಿಜ್ಞಾನ ಮತ್ತು ತರ್ಕಗಳು ಸೋಲೊಪ್ಪಲೇಬೇಕು. ಅಥವಾ ಕೆಲವೊಮ್ಮೆ ನಾವು ತಲುಪಬೇಕಾದ ಗುರಿಗಿಂತ ನಾವು ಆರಿಸಿಕೊಳ್ಳುವ ದಾರಿ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ಕಥೆಗಳಿಗಾಗಿ ವಿಕ್ಟೋರಿಯಾ ವೈಬ್ ಹಬ್ಗೆ ಸಬ್ಸ್ಕ್ರೈಬ್ ಆಗಿ.